ಮಾಗಡಿ ಪುರಸಭೆಯ ಶಾಸಕರ ಕಚೇರಿಯಲ್ಲಿ ಬಗರ್ ಹುಕುಂ ಸಮಿತಿ ಸದಸ್ಯ ಆಗ್ರೋ ಪುರುಷೋತ್ತಮ್ರವರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ತಾಲೂಕಿನಲ್ಲಿ ಸಾವಿರಾರು ಮಂದಿ ರೈತರು ಸುಮಾರು ವರ್ಷಗಳಿಂದ ಗೋಮಾಳ ಜಾಗವನ್ನು ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. 2018ರಿಂದ 21ರವರೆಗೆ ನಮೂನೆ 57ರಲ್ಲಿ 12,500 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. 2017-18ರಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ 222 ಮಂದಿಗೆ ಹಕ್ಕುಪತ್ರ ನೀಡಲು ಮುಂದಾಗಿದ್ದರು. ಆ ವೇಳೆಯಲ್ಲಿ ಸಿಂಗಲ್ ಸಹಿ ಮಾಡಲಾಗಿದೆ ಎಂದು ವಿರೋಧಿಗಳು ತಡೆ ಹಿಡಿದಿದ್ದರು. ಇದರಿಂದ ರೈತರಿಗೆ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕಮಿಟಿಯ ಸದಸ್ಯ ಕುಮಾರ್ ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಫಲಾನುಭವಿಗಳು ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸಿದ್ದರೆ ದಾಖಲಾತಿಗಳನ್ನು ನಮ್ಮ ಕಚೇರಿಗೆ ನೀಡಿದರೂ ಸಹ ಹಕ್ಕುಪತ್ರ ಪಡೆಯಲು ಅವಕಾಶವಿರುತ್ತದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ನಂತರದಲ್ಲಿ ಚಂದ್ರಕಲಾ ಆರಾಧ್ಯ ಮಾತನಾಡಿ, ರಾಜ್ಯದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಡ ಜನರು, ಹಿಂದುಳಿದ ವರ್ಗ, ರೈತರು, ಅಲ್ಪಸಂಖ್ಯಾತರು ಮತ್ತು ಶೋಷಿತ ವರ್ಗದವರ ಪರ ನಿಲ್ಲುತ್ತದೆ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಬಡವರ ಪರ ಕೆಲಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಹೆಚ್ಚುವುದು ಬಗರ್ ಹುಕುಂ ಸಮಿತಿಯ ಸದಸ್ಯ ಆಗ್ರೋ ಪುರುಷೋತ್ತಮ್ ತಿಳಿಸಿದರು. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿಯ ಸದಸ್ಯರುಗಳಾದ ಆಗ್ರೋ ಪುರುಷೋತ್ತಮ್, ಗೆಜ್ಗಾರ್ ಗುಪ್ಪೆ ಕುಮಾರ್ ಹಾಗೂ ಚಂದ್ರಕಲಾ ಆರಾಧ್ಯರವರು ಭಾಗಿಯಾಗಿದ್ದರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಬಗರ್ ಹುಕುಂ ಸಾಗುವಳಿ ಕಮಿಟಿಯ ಒಂದು ಸದುದ್ದೇಶದ ಸಲುವಾಗಿ ಮಾನ್ಯ ಶಾಸಕರಾದಂಥ ಬಾಲಣ್ಣನವರ ಆದೇಶದ ಮೇರೆಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕಾರಣ. ಹಿಂದೆ ಅನೇಕ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಬಂದಿದೆ, ಹೋಗಿದೆ. ಅನೇಕ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಈ ರಾಜ್ಯವನ್ನು ಆಳಿದ್ದಾರೆ. ಅದೆಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗೆಲ್ಲ ಕೂಡ ಬಡವರಿಗೆ ಆಗಲಿ, ರೈತರಿಗಾಗಲಿ, ಹಿಂದುಳಿದವ್ರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಶೋಷಿತ ವರ್ಗಕ್ಕಾಗಲಿ ಒಂದು ನ್ಯಾಯವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ, ಯೋಜನೆಯನ್ನು ತಂದಿರತಕ್ಕಂಥದ್ದು ಮತ್ತು ಅವನ್ನ ಕಾರ್ಯಗತ ಮಾಡಿರುವಂಥದ್ದು. ಅನೇಕ ಉದಾಹರಣೆಗಳನ್ನ ಹೇಳಬೇಕು ಅಂದರೆ, ಉಳುವವನೇ ಭೂಮಿ ಒಡೆಯ, ಮತ್ತು ಮನೆ ಇಲ್ಲದವ್ರಿಗೆ ಮನೆಯನ್ನು ಕಟ್ಟಿಕೊಡುವಂಥದ್ದು, ಮತ್ತು ಸೈಟ್ ಇಲ್ದಿದ್ದವ್ರಿಗೆ ಸೈಟನ್ನು ಕೊಡುವಂಥದ್ದು, ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಒಳ್ಳೆ ಉತ್ತಮವಾದ ಒಂದು ಯೋಜನೆಗಳನ್ನ ಹಾಕ್ಕೊಳ್ತಾ ಬಂದಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೇ ಕೂಡ ಈ ಬಗರ್ ಹುಕುಂ ಸಾಗುವಳಿ ಏನಾಗಿದೆ, ಅನೇಕ ರೈತರು ಈ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ರೈತರುಗಳಿಗೆ ಬಗರ್ ಹುಕುಂ ಅಕ್ರಮ ಏನು ಗೋಮಾಳ ಜಮೀನಿನಲ್ಲಿ ರೈತರುಗಳು ಅನೇಕ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾಯಿದ್ರು. ಅವ್ರಿಗೆಲ್ಲರೂ ಕೂಡ ಒಂದು ಸ್ವಾವಲಂಬಿ ಜೀವನವನ್ನು ಆ ರೈತರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಹಿಂದೆ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳೇ ಯೋಜನೆಯನ್ನು ಜಾರಿಗೆ ತಂದಿದ್ರು. ಅದೇ ರೀತಿಯಲ್ಲಿ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾಗೋಡು ತಿಮ್ಮಪ್ಪವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಗೋಡು ತಿಮ್ಮಪ್ಪವರು ಈ ಒಂದು ಗೋಮಾಳ ಜಮೀನು ಒಂದು ಹೋರಾಟನೇ ಅವರು ಅವ್ರ ಭಾಗದಲ್ಲಿ ಮಾಡಿದರು. ಏಕೆಂದರೆ ಯಾರ್ಯಾರು ಆ ಗೋಮಾಳ ಜಮೀನ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಅವರಿಗೆ ಒಂದು ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು, ಅವ್ರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಡ್ಬೇಕು, ಮತ್ತು ಅವರಿಗೆ ಹಕ್ಕುಪತ್ರನ ಇಶ್ಯೂ ಮಾಡಬೇಕು ಅನ್ನೋ ಒಂದು ಹೋರಾಟ ಅನೇಕ ವರ್ಷಗಳಿಂದ ನಡೆದಿತ್ತು. ಅದೇ ರೀತಿಯಲ್ಲಿ 2017-18ರಲ್ಲಿ ಅನೇಕ ಜನರಿಗೆ ಈ ರಾಜ್ಯದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸರ್ಕಾರಗಳು ತದನಂತರ ಬಂದವರು ಯಾರು ಕೂಡ ಈ ಕಾರ್ಯಕ್ರಮವನ್ನು ಯೋಜನೆಗೆ ತರಲಿಲ್ಲ. ಆದರೆ ಮತ್ತೆ ಕೂಡ 2023ರಲ್ಲಿ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆದರು, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದರು, ಮತ್ತು ಇಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲೂ ಕೂಡ ನಮ್ಮ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರು ಇಲ್ಲಿ ಗೆದ್ದ ನಂತರ ಈ ಒಂದು ಸಾಗುವಳಿ ಚೀಟಿಯನ್ನು ಈ ಮಾಗಡಿ ತಾಲೂಕಿನ ಎಲ್ಲ ಜನರು ಕೂಡ, ಯಾಕೆಂದರೆ 40-50 ವರ್ಷದಿಂದ ಸುಮಾರು ಜನ ಇದು ಉಳುಮೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಯಾರಿಗೆ ಕೂಡ ಸರಿಯಾದ ದಾಖಲಾತಿ ಇದುವರೆಗೂ ಮಾಡಿಕೊಡೋಕ್ಕಾಗಿಲ್ಲ ನಮ್ಮ ತಾಲೂಕಿನಲ್ಲಿ. ಆದ್ದರಿಂದ ಹಿಂದೆ 2017-18ರಲ್ಲಿ ಇದೇ ನಮ್ಮ ಶಾಸಕರಾದ ಬಾಲಣ್ಣವರು ಸುಮಾರು 222 ಜನಕ್ಕೆ ಸಮಿತಿಯಲ್ಲಿ ಪಾಸ್ ಮಾಡಿದರು. ಆದರೆ ಯಾರೋ ನಮ್ಮ ವಿರೋಧಿಗಳು ಅದಕ್ಕೆ ಸಿಂಗಲ್ಸ್ ಏನಾಗಿದೆ ಅಂದ್ಬಿಟ್ಟು ಅದನ್ನ ಒಂದು ಇಶ್ಯೂನ ತಗೊಬಂದು ಅದನ್ನ ತಡೆ ಹಿಡಿದು, ಅವತ್ತಿನ ಕಾಲದಲ್ಲಿ ತಡೆ ಹಿಡಿದು ಆ ಹಕ್ಕುಪತ್ರಗಳು ನಮ್ಮ ರೈತರಿಗೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸಿಗಲಿಲ್ಲ.
ಅವತ್ತೆಲ್ಲೋ ಒಂದು ಕಡೆ ನಮ್ಮ ಮಾಗಡಿ ತಾಲೂಕಿನ ರೈತರಿಗೆ ಅನ್ಯಾಯ ಆಗಿತ್ತು. ಅದೇ ರೀತಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಮತ್ತೆ ಈ ಒಂದು ಸಾಗುವಳಿ ಚೀಟಿಯನ್ನು ಕೊಡಲೇಬೇಕು. ಮತ್ತು ಈಗ 53 ಹಿಂದೆ ಅರ್ಜಿ ಹಾಕ್ಕೊಂಡಿದ್ದಾರೆ ಸುಮಾರು ನಮ್ಮ ತಾಲೂಕಿನ ರೈತರುಗಳು. ಆ 53 ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ನಾವು ಅದನ್ನು ಆನ್ಲೈನ್ ಮುಖಾಂತರ ಮತ್ತು ಆ ಅರ್ಜಿನ ಕೊಟ್ಟಿರೋ ಅರ್ಜಿಗಳನ್ನ ಸ್ಕ್ಯಾನಿಂಗ್ ಮಾಡೋ ಮುಖಾಂತರ ಎಲ್ಲ ಡಿಜಿಟೀಕರಣ ಮಾಡಿದ್ದೇವೆ. ಅದನ್ನು ಒಂದು ಆ್ಯಪ್ ಮುಖಾಂತರ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಉತ್ತಮವಾದಂಥ ಒಂದು ಆ್ಯಪನ್ನು ಸಿದ್ಧಪಡಿಸಿದ್ದಾರೆ. ಆ ಆ್ಯಪ್ ಮುಖಾಂತರ ನಮ್ಮ ರೈತರಿಗೆ ಯಾವುದೇ ಇಷ್ಟು ವರ್ಷ ಆಗಿರ್ತಕ್ಕಂಥ ತೊಂದರೆಗಳು ಈ ಆ್ಯಪ್ ಮುಖಾಂತರ ಆಗೋದಿಲ್ಲ ಇನ್ನು ಮುಂದೆ. ಯಾಕೆಂದರೆ ಒಂದು ಸತಿ ಅದು ಅರ್ಜಿ ಆನ್ಲೈನಲ್ಲಿ ಸ್ಕ್ಯಾನಿಂಗ್ ಆದಮೇಲೆ ಅದು ಹಂತವಾಗಿ ಅವರಿಗೆ ದುರಸ್ತಿಯಾಗಿ ಪೋಡಿಯಾಗಿ ಅವ್ರಿಗೆ ಪಾಣಿ ಸಿಗೋವರೆಗೂ ಕೂಡ ಅದು ಆ ಆ್ಯಪ್ನಲ್ಲಿ ಕಂಟಿನ್ಯೂಗೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಅದು ಕಾರ್ಯಗತ ಆಗ್ತದೆ. ಆದ್ದರಿಂದ ನಾವಿವತ್ತು ಏನಪ್ಪ ಅಂದರೆ ಹಿಂದೆ ಸುಮಾರು 30-40 ವರ್ಷದಿಂದ ಸುಮಾರು ಜನ ನೋಡಿ ಈ ಥರ 53 ಅರ್ಜಿಗಳನ್ನ ಸುಮಾರು ಜನ ನಮ್ಮ ಮಾಗಡಿ ತಾಲೂಕು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಜನ ಹಾಕ್ಕೊಂಡಿದ್ದಾರೆ. ಆದರೆ ಎಲ್ಲೋ ಕೆಲವರು ಪಾಪ ತಾಲೂಕು ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ಅಲಿತಾ ಇದ್ದಾರೆ. ಪಾಪ ಅವ್ರಿಗೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ. ಪಾಪ ರೈತರುಗಳು ಯಾರನ್ನೋ ಮಧ್ಯವರ್ತಿಗಳನ್ನ ಹಿಡ್ಕೊಳ್ಳೋದು, ಅವ್ರಿಗೇನೋ ಸ್ವಲ್ಪ ಏನೋ ಇದು ಮಾಡೋದು, ಯಾರೋ ಪಾಪ ಅದನ್ನು ಬೋಗಸ್ ಮಾಡಿ ಆ ರೈತರಿಗೆ ಮೋಸ ಮಾಡೋವಂಥದ್ದು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಏನು ಮಾಡಿದ್ದಾರೆ, ಈ 53 ಅರ್ಜಿ ಯಾರು ಹಾಕ್ಕೊಂಡಿದ್ದಾರೆ ಹಿಂದೆ ಸುಮಾರು ವರ್ಷದಿಂದ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಇಲ್ಲಿ ಒಂದು ಪುರಸಭೆ ಕಚೇರಿನಲ್ಲಿ ನಮ್ಮ ಒಂದು ಕಚೇರಿಯಲ್ಲಿ ತೆರೆದು ಕೊಟ್ಟಿದ್ದಾರೆ ನಮ್ಮ ಶಾಸಕರು, ನಮ್ಮ 3 ಜನ ನಾವು ಕಮಿಟಿ ಮೆಂಬರ್ಗಳು. ಆದ್ದರಿಂದ ಇಲ್ಲಿ ಯಾರ್ಯಾರು ರೈತರುಗಳಿಗೆ ಸಮಸ್ಯೆ ಇದೆ 53 ಅರ್ಜಿ ಯಾರು ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಚೇರಿಗೆ ನೀವು ನಿಮ್ಮ ಹತ್ತಿರ ಯಾವ ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನೀವೇನಾದರೂ ನಮ್ಮ ಕೈಗೆ ತಂದು ಕೊಟ್ಟರೆ ನಾವು ನಿಮ್ಮ ಪರವಾಗಿ ತಾಲೂಕು ಆಫೀಸ್ನಲ್ಲಿ ನಿಮ್ಮ ಪರವಾಗಿ ನಾವು ಅಲ್ಲಿ ನಿಮ್ಮ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ನಾವು ಪರಿಹಾರನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ನಾವು ಕೂಡ ಮುಂದುವರಿತೀವಿ. ಮತ್ತು ಕೆಲವರಿಗೆ ಹಕ್ಕುಪತ್ರ ಇಶ್ಯೂ ಆಗಿದೆ, ಈ ಥರ ಹಕ್ಕುಪತ್ರ ಇಶ್ಯೂ ಆಗಿದೆ ಹಿಂದೆ ಅನೇಕ ವರ್ಷಗಳ ಹಿಂದೆ ಹಕ್ಕುಪತ್ರ ಇದೆ, ಅದ್ರ ಖಾತೆ ಆಗಿಲ್ಲ. ಆ ಥರದ್ರು ಕೂಡ ಅನೇಕ ಜನರು ಸಮಸ್ಯೆ ಇದೆ. ಆ ಹಕ್ಕುಪತ್ರ ಇರೋರು ಕೂಡ ತಂದುಕೊಟ್ರೆ ನಮ್ಮ ಹತ್ರ ಆ ಹಕ್ಕುಪತ್ರಕ್ಕೆ ಖಾತೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೂಡ ನಾವು ಅಲ್ಲಿ, ಯಾಕೆಂದರೆ ತಂದುಕೊಟ್ಟಷ್ಟೇ ಎಲ್ಲದೂ ಕೂಡ ಇದು ಒರಿಜಿನಲ್ ಅಂತ ನಾವು ಹೇಳಕ್ಕೆ ಬರಲ್ಲ. ಹಿಂದೆ ಅನೇಕ ಸರಿ ಹಕ್ಕುಪತ್ರಗಳು ಕೆಲವು ಅರ್ಜಿಗಳು ಬೋಗಸ್ ಆಗಿದೆ. ಆದರೆ ನಾವು ತಂದುಕೊಟ್ಟ ತಕ್ಷಣ ಇದು ಆಗೋಯ್ತು ಅಂತಲೂ ರೈತರು ತಿಳ್ಕೊಬಾರ್ದು. ನಮ್ಗೆ ತಂದುಕೊಟ್ರೆ ನಾವು ಅದನ್ನು ಜಿನಿಯನಾಗಿ ಇದೆಯಾ ಇಲ್ವಾ ಅಂದ್ಬಿಟ್ಟು ನಾವು ವೆರಿಫಿಕೇಷನ್ ಮಾಡ್ತೀವಿ. VA ಕರ್ಕೊಂಡೋಗಿ RI ಕರ್ಕೊಂಡೋಗಿ ಮತ್ತು ಶಿರಸ್ತದಾರರು ತಹಸೀಲ್ದಾರ್ ಮುಖಾಂತರ ಮತ್ತು ನಮ್ಮ ಕಮಿಟಿ 3 ಜನ ಮೆಂಬರ್ಗಳ ಮುಖಾಂತರ ಅದನ್ನು ನಾವು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಜಿನಿಯನಾಗಿದ್ದರೆ ಆ ಡಾಕ್ಯುಮೆಂಟು ನಮ್ಮ ತಾಲೂಕು ಆಫೀಸ್ನಲ್ಲಿ ಕಡತದಲ್ಲಿ ಇದ್ದರೆ ಮತ್ತು ಅದು ಕರೆಕ್ಟಾಗಿದ್ದರೆ ಇದು ಜಾಗದಲ್ಲಿ ಆ ರೈತ ಎಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಎಷ್ಟು ವರ್ಷದಿಂದ ಸಾಗುವಳಿ ಮಾಡ್ತಾ ಇದೆ ಅನ್ನೋದು ಕನ್ಫರ್ಮ್ ಆದಮೇಲೆ ನಿಮಗೆ ಹಕ್ಕುಪತ್ರ ಇರೋರಿಗೆ ಖಾತೆ ಮಾಡಿಸ್ಕೊಡ್ತೀವಿ. ಮತ್ತು ಅರ್ಜಿ ಹಾಕ್ಕೊಂಡಿರೋರಿಗೆ ಹಂತವಾಗಿ ನಿಮಗೆ ಹಕ್ಕುಪತ್ರ ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ಮತ್ತು ಇನ್ನು ಕೆಲವರು ಅರ್ಜಿ ಹಾಕ್ಕೊಂಡಿದ್ದಾರೆ, ಕೆಲವರು ನೋಡಿ ಈ ಥರ ಕಿಮ್ಮತ್ತು ಕಟ್ಟಿರ್ತಾರೆ ಸರ್ಕಾರಕ್ಕೆ. ಅವತ್ತಿನ ಇದರಲ್ಲಿ ಕಿಮ್ಮತ್ತು ಕೂಡ ಅವತ್ತಿನ ಇದರಲ್ಲಿ ಬ್ಯಾಂಕ್ ರಾಜ್ಯ ಸರ್ಕಾರಕ್ಕೆ ಬ್ಯಾಂಕ್ಗಳ ಮುಖಾಂತರ ಜಮೀನಿಗೆ ಇಷ್ಟು ಅಂದ್ಬಿಟ್ಟು ಕಿಮ್ಮತ್ತನ್ನು ಕಟ್ಟಿರ್ತಾರೆ ಹಣವನ್ನು. ಆ ಥರದ ಏನಾದರೂ ಯಾರ ಹತ್ರ ನಾವು ದಾಖಲಾತಿ ಇದ್ದರೆ ಅದು ತಂದರೂ ಕೂಡ ನಾವು ಅದಕ್ಕೆ ನಿಮಗೆ ಹಕ್ಕುಪತ್ರ ಕೊಡೋಕ್ಕೆ ಏನು ನಾವು ಕೆಲಸ ಮಾಡಬೇಕು, ನಾವು ಕಮಿಟಿ ಮೆಂಬರು ನಾವು ಆ ಕೆಲಸವನ್ನು ಮಾಡ್ತೇವೆ. ನಾವು ಯಾಕೆಂದರೆ ಹಿಂದೆ ಆಲೇ ನಾನು ಅನಿಸೋದು, ಆದರೆ ನಾನು ಯಾವತ್ತೂ ಮಾಧ್ಯಮದ ಮುಖಾಂತರ ಇದನ್ನು ಹೇಳಿರಲಿಲ್ಲ. ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮುಖಾಂತರ ನಾನು ಒಂದು ಸತಿ ಇದೇ ಆಫೀಸ್ನಲ್ಲಿ ನಾನು ಹೇಳಿದ್ದೆ ಇದೊಂದು ವಿಚಾರನ. ಆವಾಗ ಸುಮಾರು ನಮ್ಮ ಹತ್ರ ಒಂದು 150-200ಕ್ಕೂ ಅಧಿಕ ಅರ್ಜಿಗಳು ಬಂತು ನಮ್ಮ ಹತ್ರ. ಈಗ ಅದರಲ್ಲಿ ನಾವು ಆಲೆಗೆ ಒಂದು 150 ಅರ್ಜಿಗಳನ್ನ ಈಗಾಗಲೇ ನಾವು ಅದನ್ನು ಈ ಥರ ಬಂದಿರತಕ್ಕಂಥ ಕಂಪ್ಲೇಂಟ್ಸ್ಗಳನ್ನ ಈಗಾಗಲೇ ನಾವು ಅಧಿಕಾರಿಗಳಿಗೆ RI ಮುಖಾಂತರ VAಗಳ ಮುಖಾಂತರ ಸ್ಪಾಟ್ ವೆರಿಫಿಕೇಷನ್ ಮಾಡೋದಕ್ಕೆ ಈಗಾಗಲೇ ಅರ್ಜಿಗಳನ್ನ ನಾವು ತಲುಪಿಸಿದ್ದೀವಿ. ಈಗಾಗಲೇ ಅವಾಗಲೇ ಒಂದು ಹಂತಕ್ಕೆ ಬಂದಿದೆ. ಈ ಥರ ಏನೇನು ಸಮಸ್ಯೆ ಇದೆ ಅವೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಅವ್ರಿಗೆಲ್ಲ ಯಾರ್ಯಾರು ಕರೆಕ್ಟಾಗಿದ್ದಾರೆ, ಜಿನಿಯನಾಗಿದ್ದಾರೆ ಅವ್ರಿಗೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ಮಾಗಡಿ ತಾಲೂಕು ಅನ್ನೋದಕ್ಕಿಂತ ಮಾಗಡಿ ವಿಧಾನಸಭಾ ಕ್ಷೇತ್ರ, ಈಗ ಬಿಡದಿ ಹೋಬಳಿ ಮತ್ತು ಕೂಟ್ಕಲ್ ಹೋಬಳಿನೂ ಕೂಡ ನಮ್ಮ ಕಮಿಟಿಗೆ ಬರೋದ್ರಿಂದ, ಈಗ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕಮಿಟಿ ಮಾಡಿರೋದ್ರಿಂದ 6 ಹೋಬಳಿಯವರು ಕಸಬಾ, ಮಾಡಬಾಳು, ತಿಪ್ಸಂದ್ರ, ಕುದೂರು, ಬಿಡದಿ ಮತ್ತು ಕೂಟ್ಕಲ್ 6 ಹೋಬಳಿಯವರು ಕೂಡ ಈ ಥರ ಸಮಸ್ಯೆ ಇರೋರು ರೈತರುಗಳು ನಮ್ಮ
ಕಚೇರಿ ಮಾಗಡಿ ಪುರಸಭೆ ಕಟ್ಟಡದಲ್ಲಿ ಶಾಸಕರ ಕೊಠಡಿಯಲ್ಲಿ ನಮ್ಮ ಕಚೇರಿ ಇದೆ. ತಾವು ಯಾವುದೇ ಸಮಸ್ಯೆ ಇದ್ರೂ ನಮ್ಮದು ತಂದು ಕೊಟ್ಟರೆ ನಾವು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಮತ್ತು ಕರೆಕ್ಟ್ ಆಗಿದ್ದರೆ ನಿಮಗೆ ಹಕ್ಕುಪತ್ರ ಕೊಡುವಂಥದ್ದು ಹಕ್ಕುಪತ್ರ ಕೊಡಿಸ್ತೀವಿ, ಖಾತೆ ಆಗುವಂಥದ್ದು ಖಾತೆ ಮಾಡಿಸ್ಕೊಡ್ತೀವಿ. ದಯವಿಟ್ಟು ಎಲ್ಲ ರೈತರುಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ 50